ನಮಸ್ಕಾರ. ನಾನಿವತ್ತು ಮನುಷ್ಯ ಯಾವ್ಯಾವ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು, ಚಟಗಳನ್ನು ರೂಢಿಸ್ಕೊಳ್ಬೇಕು ಅನ್ನುವ ಒಂದೆರಡು ಮಾತುಗಳನ್ನು ಅದಕ್ಕಿಂತ ಮುಂಚಿತವಾಗಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾನೆ. ಅರ್ಜುನ, ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ಆದರೆ ನನ್ನನ್ನು ಪೂಜಿಸುವವರು, ಆ ಪರಮಾತ್ಮನನ್ನು ಸೇವಿಸುವವರು, ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸುವವರು ಯಾವಾಗಲೂ ನನ್ನೊಡನೆ ಇರುತ್ತಾರೆ ಅರ್ಜುನ ಅಂತಂತೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮರು ಒಂದು ಮಾತು ಹೇಳ್ತಾರೆ. ಇದನ್ನು ಹೇಳುತ್ತಾ ಇವತ್ತು ನಾನು ನಿಮಗೆ ಹವ್ಯಾಸ, ಅಭ್ಯಾಸ ಅಥವಾ ಚಟ ಅಂತಂತ ಹೇಳಿ ನಾವು ಕರಿತೀವಿ ಪದಗಳನ್ನ, ಅವು ದಿನನಿತ್ಯದ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವುಗಳನ್ನು ಸಾಮಾನ್ಯವಾಗಿ ಎರಡು ಭಾಗಗಳಲ್ಲಿ ವಿಂಗಡಿಸ್ತಾರೆ. ಒಂದು ಹವ್ಯಾಸಗಳು, ಒಳ್ಳೆಯ ಹವ್ಯಾಸಗಳು, ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು, ಚಟಗಳು, ದುಶ್ಚಟಗಳು. ಇದನ್ನು ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದಾಗ ಅಭ್ಯಾಸ ಮತ್ತು ಹವ್ಯಾಸ ಒಂದೇ ಪದ. ಇವು ಚಟ ಎಂಬ ಪದವನ್ನು ಕೆಟ್ಟದರ ಸೂಚಕವಾಗಿ ಬಳಸಲಾಗುವುದು. ಪುಸ್ತಕ ಓದುವುದು, ಬರೆಯುವುದು, ಒಳ್ಳೆಯ ಆಟಗಳನ್ನು ಆಡುವುದು, ಸಂಗೀತ, ಚಿತ್ರಕಲೆ, ಈಜು ಒಳ್ಳೆಯ ಅಭ್ಯಾಸಗಳು. ಪುಸ್ತಕ ಓದುವುದು, ಪುಸ್ತಕಗಳನ್ನು ಕೊಳ್ಳುವುದು, ಅವನ್ನು ಕಲೆ ಹಾಯ್ಕೊಂಡು ಓದುವುದು ಒಳ್ಳೆಯ ಅಭ್ಯಾಸ. ಇವಕ್ಕೆ ನಾವು ಒಳ್ಳೆಯ ಅಭ್ಯಾಸ. ಈ ಮದ್ಯ ಸೇವನೆ, ಸಿಗರೇಟು ಸೇವನೆ, ಜೂಜಾಟ ಇವೆಲ್ಲ ಕೆಟ್ಟ ಚಟಗಳು. ಈ ಚಟಗಳು ಮನುಷ್ಯನಿಗೆ ಒಳ್ಳೆಯದಲ್ಲ. ನಮ್ಮಲ್ಲಿರೋ ಹವ್ಯಾಸಗಳು ನಾವು ವಾಸಿಸುವ ಪರಿಸರ, ಸಹವಾಸ, ಸಂಘವನ್ನು ಸಹವಾಸ ಮಾಡಿದರೆ ಕೆಟ್ಟದ್ದಾಗುತ್ತೆ. ಒಳ್ಳೆಯ ಪರಿಸರ ಮತ್ತು ಒಳ್ಳೆಯ ಸಹವಾಸ, ಒಳ್ಳೆಯ ಹವ್ಯಾಸಗಳೇ ನಮ್ಮ ಸಂಗಾತಿಗಳಾಗಿರ್ತವೆ. ಈ ಮೂಲಕ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ರಚನಾತ್ಮಕವಾಗಿ ಸಹಕಾರಿಯಾಗುತ್ತದೆ. ಈ ಕೆಟ್ಟ ಸಹವಾಸದಲ್ಲಿ ಕೆಟ್ಟ ಚಟಗಳೇ ನಮ್ಮ ಸಂಗಾತಿಗಳಾಗಿ ನಮ್ಮ ಜೀವನದ ಉದ್ದಕ್ಕೂ ಪೀಡೆಯಾಗಿ ಪರಿಣಮಿಸುತ್ತವೆ. ಈ ಕಾರಣದಿಂದಲೇ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪರಿಸರ ಮತ್ತು ಸಹವಾಸದ ಪ್ರಮುಖ ಪಾತ್ರ. ಸಹವಾಸ ದೋಷ ಅಂತ ನಾವೇನು ಒಂದು ಕರಿತೀವಿ, ಅದು ನಮಗೆ ಹುಟ್ಟಿಗೆಂಥದ್ದು. ಇಲ್ಲಿ ವ್ಯಕ್ತಿಯನ್ನು ಪ್ರತ್ಯಕ್ಷವಾಗಿ ದೂಷಿಸದೆ ಅವನ ಸಹವಾಸವನ್ನು ದೂಷಿಸಲಾಗುವುದು. ಈ ಕುಡುಕರ ಸಹವಾಸ ಮಾಡ್ತಾನೆ. ಯಾರು ಕುಡಿತಾರೋ ಅವ್ರ ಜೊತೆಗೆ ಇರ್ತಾನೆ, ಯಾಕಂದ್ರೆ ಅವರು ಸ್ವಲ್ಪ ನಿಪ್ಪುಡಿಸ್ತಾರೆ ಅಂತಂತೇಳಿ. ಅವನು ಬೈಯೋ ತಪ್ಪಲ್ಲ, ಅವನ ಜೊತೆಗಿರ್ತಾರಲ್ಲ ಅವನು ಬೈಬೇಕು. ಈ ಗುಟ್ಕ ಹಾಕೋರು, ಜೂಜಾಡೋರ ಜೊತೆಗಿರೋರಿಗೆ ಅವನಿಗಲ್ಲ, ಅವ್ರಿಗೆ ಬೈಬೇಕು. ಸಹವಾಸ ದೋಷ ಅದು ಬಂದುಬಿಡ್ತದೆ. ಅದಕ್ಕೆ ಸಜ್ಜನರ ಸಂಘ ಮಾಡಬೇಕು, ದುರ್ಜನರ ಸಂಘ ಮಾಡಬಾರ್ದು ಅಂತಂತೇಳಿ ನಮ್ಮ ಹಿರಿಯರ ಒಂದು ಗಾದೆ ಇದೆ. ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ಬೇಕು. ಅದು ಅಷ್ಟು ಸುಲಭದ ಮಾತಲ್ಲ. ದೃಢ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ನಿಶ್ಚಲ ಮನಸ್ಸಿನ ಅವಶ್ಯಕತೆ ಭಾಳ. ಅನೇಕ ಕುಡುಕರನ್ನ ನೋಡಿದ್ದೀವಿ ನಾವು. ಆ ಕುಡುಕರು ಏನು ಮಾಡ್ತಾರೆ ಅಂತಂತ ಹೇಳಿದರೆ, ಕುಡಿದು ಅಂತಿಮ ಘಟ್ಟಕ್ಕೆ ಹೋಗ್ಬಿಡ್ತಾರೆ. ಲಿವರ್ ಡ್ಯಾಮೇಜ್ ಆಗಿ ಮತ್ತಿರ್ಗಿನ್ನೇನೋ ಆಗಿ ಅವರ ಬದುಕು ದುಸ್ತರ ಆಗಿಬಿಡ್ತದೆ. ಅವಾಗ ಏನು ಮಾಡ್ತಾರೆ, ಯಾವ ಹಿರಿಯರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟ್ರಿಗೆ ಹೇಳ್ತಾರಪ್ಪ, ನೀನು ಇಲ್ಲಿಂದ ಕುಡಿಯೋದು ಬಿಡಬೇಕು, ಕುಡಿಯೋದು ಬಿಡಲಿಲ್ಲ ಅಂತ ಹೇಳಿದ್ರೆ ನೀನು ಮತ್ತೆ ಯಮಲೋಕಕ್ಕೆ ಹೋಗ್ಬೇಕಾಗುತ್ತೆ. ಹಾಗೆ ಹೋದ್ರೂ ಹೋಗ್ಲಿ ಬಿಡ್ರಿ ಸರ್ ಅಂತಂತ ಹೇಳೋಂಥ ಕುಡುಕರು ಇದ್ದಾರೆ. ಡಾಕ್ಟ್ರಿಗೆ ಉತ್ತರ ಕೊಡ್ತಾರೆ ಅವರು.
ಆಸ್ಪತ್ರೆ ಸೇರಿಸಿರ್ತಾರೆ ಕೆಲವ್ರಿಗೆ ಈ ಕುಡ್ತದ್ದು ಬಿಡಬೇಕು ಅಂತೇಳಿ. ತಪ್ಸ್ಕೊಂಡಾದ್ರೂ ಹೋಗಿ ಅವ್ರು ಕುಡಿದು ಬಂದಿರ್ತಾರೆ. ಆ ಬೆಡ್ಡಿ ಮೇಲೆ ಮಲಿಕೊಂಡ್ರು ತಪ್ಸ್ಕೊಂಡಾದ್ರೂ ಹೋಗಿ ಕುಡಿದು ಬಂದಿರ್ತಾರೆ. ಯಾಕಂದರೆ ಆ ಚಟ ಅಂಥ ಒಂದು ಅಪಾಯಕಾರಿ ಚಟ ಅದು. ಒಂದು ಸರಿ ಮನುಷ್ಯನಿಗೆ ಗಂಟು ಬಿದ್ದುಬಿಟ್ರೆ ಮುಗಿದೇ ಹೋಯ್ತು. ಆಮೇಲೆ ಇನ್ನೂ ಕೆಲವರು ಅಂತಿಮ ಘಟ್ಟಕ್ಕೆ ಅವರಿಗೆ ಔಷಧಿ ಕೊಡಿಸ್ತಾರೆ. ಈ ಕುಡಿಯೋದು ಬಿಡೋದಕ್ಕೋಸ್ಕರ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳನ್ನ ಕೊಡ್ತಾರೆ. ಆ ಔಷಧಿನ ತಗೊಂಡು ಬಂದ ಮೇಲೆ ಸ್ವಲ್ಪ ದಿವಸ ಭಾಳ ಪ್ರಾಮಾಣಿಕರಿರ್ತಾರೆ. ಏನೇನೋ ಹೆಂಗೆ ಇರ್ತಾರೆ. ಬಿಟ್ಬಿಟ್ಟೇನಪ್ಪ ಕುಡಿಯೋದೇ ಬಿಟ್ಬಿಟ್ಟೇನು ಆಗಲೇ ಒಂದು 15 ದಿವಸ ಒಂದು ತಿಂಗಳಾಯ್ತು ಸರ್ ನಾ ಮುಟ್ಟಿಲ್ಲ ನಾನು. ಅವ್ರು ದಿನ ಎಣಿಕೆ ಆಗ್ತಾರೆ. ಅದು ಚಟ ಕೊರಿತಾ ಇರ್ತದೆ. ಆದರೂ ಕಂಟ್ರೋಲ್ ಮಾಡ್ಕೊಂಡು ದಿನಗಳನ್ನ ಎಣಿಸ್ತಾ ಇರ್ತಾರೆ ಅವರು. ಬಿಟ್ಬಿಟ್ಟೆ ಆಗಲೇ ಒಂದು ತಿಂಗಳಾಗಿತ್ತು ಸರ್ ನಾನು ಮುಟ್ಟಿಲ್ಲ ನಾನು. ಇನ್ನು ಕುಡಿಯಲ್ಲ ನಾನು. ಇಲ್ಲ ಸರ್ ಮುಟ್ಟೋದಿಲ್ಲ ಸರ್. ಅವ್ರು ಹೇಳಿದಾರೆ ಮುಟ್ಟಿದ್ರೆ ನೆಗೆದು ಬಿದ್ದುಬಿಡ್ತೀವಿ ಅಂತ ಹೇಳಿತ್ತು. ಅಲ್ಲಿ ಅವನೇನು ಮಾಡಿಬಿಡ್ತಾನೆ, ಒಂದು ತಿಂಗಳಾಗುತ್ತೆ. ಅಮ್ಮಮ್ಮ ಅಂದರೆ ಇನ್ನೊಂದು 15 ದಿವಸ, ಒಂದು ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ. ಅಲ್ಲಿಗೆ ಮನಸ್ಸು ಆರಾಮಾಗಿರ್ತಾನೆ. ಹೋಗಿ ಮತ್ತೆ ಆ ಕುಡ್ತದ ಚಟಕ್ಕೆ ಬಿದ್ದುಬಿಡ್ತಾನೆ. ಅಲ್ಲಿಗೆ ಮುಗೀತು. ಅಲ್ಲ, ಅವನ್ನ ರಕ್ಷಣೆ ಮಾಡೋಕ್ಕೆ ಯಾರಿಗಲ್ಲಿ ಸಾಧ್ಯನೇ ಇರೋದು. ಹಿಂಗಾಗಿ ಈ ಚಟಗಳನ್ನ ಬಿಡಿಸೋದು ಭಾಳ ಕಷ್ಟ. ಅದು ಎಷ್ಟೋ ಜನ ಸತ್ತೋಗ್ಬಿಟ್ರು ಮತ್ತೆ ಪ್ರಾರಂಭ ಮಾಡಿ. ಏನು ಮಾಡೋದು? ಅದನ್ನು ಸಮಾಜದಾಗೆ ಈ ಭ್ರಷ್ಟಾಚಾರ ಮತ್ತು ಈ ಕುಡಿತ, ಈ ಜೂಜು, ಈ ಮೂರನ್ನ ಒಂದು ಸರಿ ಅಡಿಕ್ಟ್ ಆಗಿಬಿಟ್ರೆ ಅದನ್ನು ಬಿಡಿಸೋದು ಭಾಳ ಕಷ್ಟ. ಭಾಳ ಕಷ್ಟ. ಹೀಗೆ ಅದನ್ನು ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಹೀಗೆ ಫೋಕಸ್ ಮಾಡಬೇಕು. ಅದನ್ನು ಈ ದುರ್ಬಲ ಮನಸ್ಸಿನವರಿಗೆ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಭಾಳ ಕಷ್ಟ ಅದು. ಅದನ್ನು ಅವರಿಗೆ ಬೇರೆ ಕಡೆಗೆ ಅದನ್ನು ಫೋಕಸ್ ಮಾಡಬೇಕು. ಅದನ್ನು ಈ ಜೀವನದಲ್ಲಿ ಬರೀ ಅವರಿಗೆ ಅಂಧಕಾರ ತುಂಬ್ಕೊಂಬಿಡ್ತದೆ. ಈ ಚಟಗಳಿಂದ ಭಾಳ, ಅದರಿಂದ ಹೊರಗಡೆ ಬರೋದು ಭಾಳ ಕಷ್ಟ ಅದು. ಏಕೆಂದರೆ ಕೆಲವು ಕ್ಷಣಿಕ ಸುಖ ನೀಡುವ ದುಶ್ಚಟಗಳು ಬಹಳ ಮೋಹಕವಾಗಿರ್ತವೆ, ಆಕರ್ಷಕವಾಗಿರ್ತವೆ. ದುರ್ಬಲ ಮನಸ್ಸಿನ ವ್ಯಕ್ತಿಗಳ ಮೇಲೆ ಕ್ಷಣಾರ್ಧದಲ್ಲಿ ಪ್ರಭಾವ ಬೀರುತ್ತವೆ ಹಾಗೂ ಒಳ್ಳೆಯ ಅಭ್ಯಾಸವನ್ನು ಬೀರುತ್ತವೆ. ಆದರೆ ಒಳ್ಳೆಯ ಅಭ್ಯಾಸವನ್ನು ಮೈಗೂಡಿಸಿಕೊಳ್ಳಬೇಕಾದರೆ ಪ್ರಯತ್ನ ಮತ್ತು ಸಂಕಲ್ಪ ಇವೆರಡೂ ಬೇಕಾಗುತ್ತೆ. ಹೀಗಾಗಿ ಈ ಮನಸ್ಸು ಒಂದು ಮರ್ಕಟ ಇದ್ದಾಗೆ, ಅದು ಹೆಂಗೆ ಬೇಕಾದ್ರೆ ಹಂಗೆ ಆಟ ಆಡಿಬಿಡ್ತದೆ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ಪ್ರತಿಯೊಬ್ಬನ ಮೆದುಳಿನಲ್ಲಿ ಮತ್ತು ಅವನ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಅದ್ಭುತ ಹತೋಟಿಗಳನ್ನು ನಾವು ಇಟ್ಕೊಂಡು ಅಭ್ಯಾಸಗಳನ್ನು ನಮ್ಮ ಮನಸ್ಸಿನಿಂದ ಒಂದು ಕಡಿಮೆ ಮಾಡ್ಕೊಬೇಕು. ಸಂದರ್ಭದ ಅನುಗುಣಕವಾಗಿ ಪ್ರತಿಕ್ರಿಯೆ ನಡೆಸುತ್ತಾ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡುತ್ತಿರ್ತೇವೆ. ನಮ್ಮ ಭಾವನೆ, ಆವೇಶ, ಕೋಪ, ತಾಪ, ಚಟುವಟಿಕೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅಭ್ಯಾಸಗಳು ನಮ್ಮ ಆಗುವುಗಳ ಮೇಲೆ ಪರಿಣಾಮ ಬೀರುವ ಅಪ್ರತ್ಯಕ್ಷವಾದ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಕೆಲವರಿಗೆ ಊಟ ಆದಮೇಲೆ ಎಲೆಡಿಕೆ, ತಂಬಾಕು ಜಗಿಯುವ ಅಭ್ಯಾಸ ಇರ್ತದೆ. ಇನ್ನು ಕೆಲವರಿಗೆ ತಂಬಾಕು ಜಗಿದಿದ್ರೆ ಅವರಿಗೆ ಸಮಾಧಾನ ಇರೋದಿಲ್ಲ. ಆ ತೃಪ್ತಿ ಸಿಗೋದಿಲ್ಲ, ಊಟ ಮಾಡಿ ತೃಪ್ತಿನೇ ಸಿಗೋದಿಲ್ಲ ಅವರಿಗೆ. ಅಂಗಡಿ ಎಷ್ಟೇ ದೂರ ಇದ್ದರೂ ಅಲ್ಲಿಗೆ ಆಯಾಸಪಟ್ಟು ಹೋದಾದರೂ ಎಲೆ ಅಡಿಕೆ ತಂಬಾಕು ಜಗಿದಾಗಲೇ ಅವ್ರಿಗೆ ತೃಪ್ತಿ ಸಿಗ್ಬೋದು. ಈ ಕುಡ್ತದವರಿಗೆ ಅಷ್ಟೇ ಆಗಿದೆ. ಅಂಗಡಿ ನೀನು ಪಾತಾಳದಾಗಿದ್ದರೆ ಹುಡ್ಕೊಂಡು ಹೋಗ್ಬಿಡ್ತಾರೆ. ಅದು ಎಲ್ಲಿ ಇರಲಿ ಹುಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ದುರಭ್ಯಾಸವೇ ಎಂದರ್ಥ ಅಲ್ಲ. ವಿವಿಧ ಪುಸ್ತಕ, ಕಾದಂಬರಿ ಓದೋ ಅಭ್ಯಾಸ, ಪುಸ್ತಕಗಳನ್ನು ಬೆಳೆಸಿಕೊಳ್ಬೇಕು. ನಾವು ಮನುಷ್ಯರಾಗಬೇಕು. ಈ ಸಮಾಜದಲ್ಲಿ ಒಳ್ಳೆಯ ಹೆಸರು ಕಳಿಸ್ಬೇಕು. ಆಮೇಲೆ ನಮ್ಮ ಅಭ್ಯಾಸ, ಗ್ರಂಥಾಲಯಗಳಿಗೆ ಹೋಗಿ ಪುಸ್ತಕ ಭಂಡಾರವನ್ನು, ಪೇಪರ್ಗಳನ್ನು ಓದುವುದನ್ನು ಬೆಳೆಸಿಕೊಳ್ಬೇಕು. ಆವಾಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಂಡ್ಕೊಳ್ಳುವ ಅಭ್ಯಾಸ ಇಟ್ಕೊಳ್ಬೇಕು. ಇದಿದ್ರೂ ಮಾತ್ರ ನೀವು ಬದುಕೋಕ್ಕೆ ಸಾಧ್ಯ, ನೀವು ಬದಲಾವಣೆ ಆಗೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ಇನ್ಯಾವುದರಿಂದಲೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.